ಈಗಿರೋ ಮಹಾರಾಜರಿಗೆ ಮತ್ತು ಪ್ರಮೋದಾದೇವಿ ರಾಜಮಾತೆಗೆ ಇರೋ ಏನು ಜ್ಞಾನ ಇದೆಯಲ್ಲ ಅದು ಪ್ರಮೋದಾದೇವಿ ಮಹಾರಾಣಿಯವರಿಗೆ ಇರುವಂತಹದ್ದು ಹೆಚ್ಚಿದೆ. ಹಾಗಾಗಿ ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ನಾನು ಈ ಮೊದಲೇ ಹೇಳಿದೆ ನಿಮಗೆ, ಕೌಶಲ ಪ್ರಧಾನ ಜ್ಞಾನ ಪ್ರಧಾನ ಎಲ್ಲಿ ಜಾಸ್ತಿ ಇರುತ್ತೋ ಅದು ಮನ್ನಣೆಗೆ ಬರುತ್ತೆ. ಸೊ ಈಗ ನಾವು ನೋಡ್ತಾ ಇದೀವಲ್ಲ, ಈಗ ಅರಮನೆಯ ಅಂಬಾರಿ ಕಟ್ಟುವಂತ ಸ್ಥಳದ ಕಡೆಯಿಂದ ಪುಷ್ಪಾರ್ಚನೆ ಮಾಡೋ ಸ್ಥಳದ ತನಕ ಒಂದು ಎಷ್ಟು ಡಿಸ್ಟೆನ್ಸ್, ಆ ಪ್ರಕ್ರಿಯೆ ಹೇಗೆ? ಅದು ಇವಾಗ ಬಹುಶಃ ಒಂದು 700 ಮೀಟರ್ ಇರುತ್ತೆ. ಅರಮನೆಯ ಉತ್ತರ ದ್ವಾರದ ಪಕ್ಕ ಭಾಗದಲ್ಲಿ ಅದನ್ನ ಕಟ್ತಾರೆ. ಅಲ್ಲಿಂದ ನಡೆದು ಮುಖ್ಯ ವೇದಿಕೆಗೆ ಬರಬೇಕು. ಮುಖ್ಯ ವೇದಿಕೆ ಎಲ್ಲಿರುತ್ತೆ ಅಂದರೆ ಅರಮನೆ ಮಹಾದ್ವಾರ ಇದೆಯಲ್ಲ, ಮಹಾದ್ವಾರದಿಂದ ಸ್ವಲ್ಪ ಪಕ್ಕದಲ್ಲಿರುತ್ತೆ. ಸುಮಾರು ಒಂದು 600-700 ಮೀಟರ್ ನಡ್ಕೊಂಡು ಬರ್ತಾನೆ. ಅಲ್ಲಿ ಮುಖ್ಯ ವೇದಿಕೆ ಇರುತ್ತೆ. ಅಲ್ಲಿ ಎಲ್ಲ ಗಣ್ಯರು ಮತ್ತು ಜನ ಇರ್ತಾರೆ. ಗೋಲ್ಡನ್ ಪಾಸ್ ಎಲ್ಲ ತೊಗೊಂಡಿರ್ತಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಇದಿರುತ್ತೆ, ವೇದಿಕೆ ಇರುತ್ತೆ. ವೇದಿಕೆಯಲ್ಲಿ ಪುಷ್ಪಾರ್ಚನೆ ಆದಮೇಲೆ ಅವನು ಜಯರಾಮ ಮತ್ತು ಬಲರಾಮ ಗೇಟಿನ ಮೂಲಕ ಹೊರಗೆ ಬರ್ತಾರೆ. ಅಂದರೆ ಅದು ಪುಷ್ಪಾರ್ಚನೆ ಆಗೋದೇ ತಡ, ಆದ್ಮೇಲೆ ಬಹಳ ಬೇಗನೆ ಮುಂದುವರಿಯುತ್ತೆ. ಯಾಕಂದ್ರೆ ಇವತ್ತು ಮಳೆ ಬೇರೆ ಆಗಿರಬೇಕು. ಲಾಸ್ಟ್ ಟೈಮ್ ಅಂಬಾರಿ ಕಟ್ಟಿದ ಹೂವಿನ ಬಗ್ಗೆನೂ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ಒಂದೇ ತರ ಒಂದೇ ಕಲರು ಪ್ರತಿ ವರ್ಷನೂ ಹಿಂಗೆ ಇದೆ, ಇದಕ್ಕೂ ಏನಾದ್ರು ನಿಯಮ ಕಟ್ಟಲೆ ಇದೆಯಾ ಅಂತ ಮಾತಾಡಿದ್ವಿ. ಈ ಸಲನು ಅದೇ ಕಲರು, ಅದೇ ತೋರಣ, ಅದೇ ಇದೆ ನೋಡಿ. ಸರಿ ಇಲ್ಲ, ಹೋದ್ಸರಿ ಬಿಳಿ ಮತ್ತು ಹಳದಿ ಇತ್ತು. ಈ ಸರಿ ಮೇಲ್ಗಡೆ ರೋಸ್ ಕಲರು, ಕೆಳಗಡೆ ಹಸಿರು ಕಲರು ಬಂದಿದೆ. ಈ ಸರಿ ಪ್ರತಿ ವರ್ಷ ಚೇಂಜ್ ಆಗುತ್ತೆ. ಅದು ಬಣ್ಣ ಅಲಂಕಾರ ಒಂದೇ ತರ ಇರುತ್ತೆ, ಆದ್ರೆ ಬಳಸುವಂತಹ ಹೂವಿನ ಬಣ್ಣ ಪ್ರತಿ ವರ್ಷ ಬದಲಾಗ್ತಾ ಹೋಗುತ್ತೆ. ಅಂದ್ರೆ ನಾವು ಅದಕ್ಕೆ ಹೇಳಿದ್ವಿ, ಒಂದು ಭಾವೈಕ್ಯತೆಯ ಸಂಗಮ ಅನ್ನೋದಕ್ಕೆ ಏನ್ ಹೇಳ್ತಾ ಇದ್ದೀವಲ್ಲ, ಅಂಬಾರಿ ಕಟ್ಟೋದ್ರಿಂದ ಹಿಡಿದು ಆ ಅಂಬಾರಿಗೆ ಹೂವಿನ ಅಲಂಕಾರ ಮಾಡುವಂತವ್ರು ಕೂಡ ಬೇರೆ ಧರ್ಮಕ್ಕೆ ಸೇರಿದಂತವ್ರು. ಆದ್ರೆ ಆಚರಣೆ ಬಂದ್ಬಿಟ್ಟು ಒಂದ್ ರೀತಿ ಕಂಪ್ಲೀಟ್ ಆಗಿ ಆಚರಣೆ ಹಿಂದೂ ಆಚರಣೆ ರೀತಿಯಾಗಿ ಕಂಡು ಬರುತ್ತೆ. ಅಲ್ಲ ನೋಡಿ, ನಾವ್ ಈ ಧರ್ಮದ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ ಮಹಾರಾಜರನ್ನ ನಾವು ಕೃಷ್ಣರಾಜ ಒಡೆಯರ್ ಅವರಾಗಲಿ, ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶೇಷವಾಗಿ ಅವ್ರ ಬಗ್ಗೆ ತಗೊಂಡ್ರೆ ಅವ್ರಿಗೆ ಈ ತರ ಒಂದು ಅವ್ರ ಧರ್ಮಾತೀತವಾದ ಒಂದು ಪ್ರಜೆಗಳ ಒಂದು ಇದನ್ನ ಪರಂಪರೆನ ನಡ್ಸ್ಕೊಂಡು ಬಂದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಬ್ರಾಹ್ಮಣೇತರ ಇವರು ಉತ್ತಮ ಅಥವಾ ಇವರು ಕೀಳು ಆ ಥರ ಎಲ್ಲೂ ಡಿಸ್ಕ್ರಿಮಿನೇಷನ್ ಮಾಡಿದ್ದಾಗ್ಲಿ ಎಲ್ಲೂ ನಮಗೆ ಕಾಣ್ ಬರೋದಿಲ್ಲ. ಯಾಕಂದ್ರೆ ರಾಜಕ್ಕೆ ಎಲ್ಲ ಜಾತಿ ಎಲ್ಲ ಮತದವರು ಸಮಾನರೇ ಅಲ್ವಾ. ಸೊ ಅವರು ಹಿಂದುಳಿದ ವರ್ಗದವ್ರಿಗೆ ಎಸ್ಪೆಷಲಿ ವಿಶೇಷವಾಗಿ ಹರಿಜನ ದಾರಕ್ಕಾಗಿ ವಿದ್ಯಾರ್ಥಿ ಹಾಸ್ಟೆಲ್ಗಳಿರ್ಬೋದು, ವಿದ್ಯಾರ್ಥಿ ನಿಲಯಗಳಿರ್ಬೋದು, ವಿಶೇಷ ಅನುದಾನಗಳಿರ್ಬೋದು, ಆಮೇಲೆ ಹರಿಜನ ಮಕ್ಕಳು ಸ್ಕೂಲ್ನಲ್ಲಿ ಶುಲ್ಕನೇ ಕೊಡಬಾರ್ದು ಅಂತಾನೂ ಒಂದು ಕಟ್ಟಳೆನ ಆಗಿನ ಕಾಲದಲ್ಲೇನೆ, ಅಂದ್ರೆ ಅವಾಗಿನ್ನೂ ಏನು ಇದೆಲ್ಲ ಬಂದೇ ಇರಲಿಲ್ಲ. ಮತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನ್ಯಾಯಮೂರ್ತಿ ಲೆಸ್ಸಿ ಮಿಲ್ಲರ್ ಆಯೋಗ ಅಂತ ಮೊದಲನೆಯ ಹಿಂದುಳಿದ ಆಯೋಗನ ಚಾಲನೆ ಮಾಡಿದ ಅವರೇನೇನೆ. ಸೊ ಇದು ಈ ಬುಕ್ಸಲ್ಲೆಲ್ಲ ಉಲ್ಲೇಖ ಆಗಿದೆ. ಈಗ ನಾವು ಏನೇನು ಹಿಂದುಳಿದ ಆಯೋಗ ಸಮಿತಿ ವರದಿ ಅದನ್ನೆಲ್ಲ ನಾವು ನೋಡ್ತೀವಲ್ವಾ, ಅವರು 1914 ಅದಕ್ಕೊಂದು ಚಾಲನೆ ಕೊಟ್ಟು ಆ ವರದಿಯ ಒಂದು ಏನು ಫೈಂಡಿಂಗ್ಸ್ ಇರುತ್ತೆ ಅದನ್ನ ಗುರುತಿಸಿ ಅದನ್ನ ಅವರ ರಾಜ್ಯದಲ್ಲಿ ಅವರು ಅನುಷ್ಠಾನಕ್ಕೆ ತಂದರು. ಆದ್ರಿಂದ ಮಹಾರಾಜರು ಜಾತಿ ಧರ್ಮ ಇದಕ್ಕೆಲ್ಲ ಮೀರಿದವರಾಗಿದ್ರು. ಅವ್ರನ್ನ ದೇವರು ಅಂತ ಅಂದಮೇಲೆ ದೇವ್ರಿಗೆ ಭೇದ ಭಾವ ಇರತ್ತಾ? ಇಲ್ಲ ಅಲ್ವಾ. ಅದನ್ನ ನಾವು ನಮ್ಗೆಲ್ಲ ಅನುಗೊಳಿಸ್ಕೋಬೇಕಷ್ಟೇ. ಹೌದು. ಈಗ DCM ಕೂಡ ಈಗ ಆಲ್ರೆಡಿ ಬಂದ ಸ್ಥಳದಲ್ಲಿದ್ದಾರೆ, CM ಕೂಡ ಬಂದಿದ್ದಾರೆ, ಆಮೇಲೆ ಮೈಸೂರು ಉಸ್ತುವಾರಿ ಸಚಿವರುಗಳು, ಆಮೇಲೆ ಇನ್ನುಳಿದಂತೆ ಮೈಸೂರು ಮೇಯರ್ ಕೂಡ ಈ ಕಾರ್ಯದಲ್ಲಿ ಭಾಗಿಯಾಗ್ತಾರೆ. ಫಸ್ಟ್ ಸಿಟಿಸನ್ ಆಫ್ ಮೈಸೂರು ಇದ್ದ ಹಾಗೆ ಮೇಯರ್. ಆಮೇಲೆ ವಿಷಯ ಅಂತ ಅಂದ್ರೆ ಸಹಜವಾಗಿ ಇದೇನು ಆ ಟೈಮಿಗಲ್ಲ, ಬಟ್ ಈ ನಂದಿ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಈಡ್ಗಾಯಿ ಹೊಡಿತಾರಲ್ಲ, ಮುಖ್ಯಮಂತ್ರಿಗಳು ಇವತ್ತು 2 ಬಾರಿ ಈಡ್ಗಾಯಿ ಹೊಡಿತಾರೆ, ಅದು ಹೊಡೆಯಲ್ಲ. 3ನೇ ಬಾರಿ ಹೊಡಿತಾರೆ, ಓಕೆ ಸರ್ ಆಯ್ತು. ನೆಕ್ಸ್ಟ್ DCM ಬರ್ತಾರೆ, ಅವರು 2 ಸಲ ಹೊಡಿತಾರೆ, ಹೊಡೆಯಲ್ಲ. ಅದನ್ನ ನಾನು ಹೇಳ್ತಾ ಇದ್ದೆ ಇವತ್ತು. ನನ್ಗೆ ಲೈವ್ ಅಲ್ಲಿ ಗೊತ್ತಾಯ್ತು, ಮೀಡಿಯಾ ಸ್ಟಡಿ ಸ್ಟೂಡೆಂಟ್ಸ್ಗೆ ಎಕ್ಸಾಂಪಲ್ ಕೊಡಕ್ಕೆ. ಇದನ್ನ ಬೇರೆ ಯಾರು ಗಮನಿಸದೇ ಇದ್ರು ಮೀಡಿಯಾ ಅವ್ರು ಗಮನಿಸ್ತಾರೆ. ಅದನ್ನ ಬರೀ ಗಮನಿಸೋದೇ ಅಲ್ಲ, ಅದನ್ನ ಎಲ್ಲಾರ್ಗು ಜಗಜ್ಜಾಹಿರ್ ಮಾಡಿ ಅದನ್ನ ತಂದು. ಹೌದು. ಸೊ ಅದಾಯ್ತು. ಸೊ ಹೇಳಿದ್ದು ಒಂದು ಆಚರಣೆ ಸಂದರ್ಭದಲ್ಲಿ ಹೇಗಿರುತ್ತೆ ಏನು ಎತ್ತ ಅಂತ ಹೇಳ್ಕೊಂಡು ಅವ್ರಿಬ್ರಲ್ಲಿ ಏನಾದ್ರು ಒಬ್ರು ಹೊಡೆದು ಇನ್ನೊಬ್ರು ಹೊಡೆದಿದ್ರೆ ಬೇರೆ ತರ ಪುಕಾರ ಬಿಡೋದು. ಸದ್ಯ ಇಬ್ರು ಹೊಡಿದಕ್ಕೆ ಆಗದೆ ಇದ್ದಿದ್ದು ಒಳ್ಳೇದಾಯ್ತು. ಆಮೇಲೆ ಇವತ್ತಿನ ಪುಷ್ಪಾರ್ಚನೆ ನಾವು ಯಾಕೆ ಒಂದು ಕುತೂಹಲ ಅಂತ ಅಂದ್ರೆ ಗೊತ್ತಿಲ್ಲ, ನೆಕ್ಸ್ಟ್ ರಾಜಕೀಯವಾಗಿ ಏನೇನು ಬದಲಾವಣೆಗಳು ಬೆಳವಣಿಗೆಗಳಾಗುತ್ತೋ ಅನ್ನೋದು.
ಮುಖ್ಯಮಂತ್ರಿಗಳನ್ನು ನಿನ್ನೆ ನಮ್ಮ ಮಾಧ್ಯಮದವರು ಅದನ್ನೇ ಕೇಳಿದ್ರು, ಅಂದ್ರೆ ಏನು ಮುಂದಿನ ಬಾರಿನೂ ನೀವೇ ಪುಷ್ಪಾರ್ಚನೆ ಮಾಡ್ತೀರಾ ಅಂತ. ಐ ಹೋಪ್ ಸೋ ಅನ್ನುವಂತ ಹೇಳಿದ್ರು ಬಿಟ್ರೆ ಖಂಡಿತವಾಗಿ ಮತ್ತಾರಪ್ಪ ನಾನೇ ಮಾಡೋದು ಅನ್ನುವಂತ ರೀತಿಯ ಮುಖ್ಯಮಂತ್ರಿಗಳದ್ದು ಇರ್ಲಿಲ್ಲ. ಇನ್ನು DCM ಕೂಡ ಗೊತ್ತಿಲ್ಲ, ಇಷ್ಟು ಬಾರಿ ಮುಖ್ಯಮಂತ್ರಿಗಳ ಎಡನೋ ಬಲನೋ ನಿಂತ್ಕೊಂಡು ಈ ಎಲ್ಲ ಕಾರ್ಯ ಮಾಡ್ತಾ ಇದ್ದವ್ರು ಮುಂದೆ ಅವರೇ ಇದರ ನೇತೃತ್ವ ವಹಿಸ್ತಾರೋ ಏನೋ ಗೊತ್ತಿಲ್ಲ DK ಶಿವಕುಮಾರ್ ಅವರು. ಹಾಗಾಗಿ ಈ ಬಾರಿಯ ಪುಷ್ಪಾರ್ಚನೆ ನಮ್ಮ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಕೊನೆ ಪುಷ್ಪಾರ್ಚನೆನೋ ಅಥವಾ ಇದು ಮುಂದುವರ್ಸ್ಕೊಂಡು ಹೋಗುತ್ತಾ ಅನ್ನುವಂಥದ್ದು ಕೂಡ ಒಂದು ಕುತೂಹಲಕಾರಿ ಸಂಗತಿ. ಅದನ್ನ ಹೊರತುಪಡಿಸಿ ನಾವು ನೋಡ್ತಾ ಇದೀವಲ್ಲ ಅಂಬಾರಿ ಸದ್ಯ ಅಂಬಾರಿ ಬಗ್ಗೆ ನಾವು ಮಾತಾಡ್ತಾ ಅಂಬಾರಿಯಲ್ಲಿ 2 ಹಂತಗಳಿದೆ ಅಂತ ನಾವು ಹೇಳ್ತಾ ಇದ್ವಿ. 2 ಕಕ್ಷಗಳಿದೆ ಅಂತ. ಮುಂಭಾಗದ ಕಕ್ಷ ದೊಡ್ಡದಾಗಿದೆ, ಹಿಂಭಾಗದ ಕಕ್ಷ ಚಿಕ್ಕದಾಗಿದೆ. ಈ ಹಿಂಭಾಗದ ಕಕ್ಷದಲ್ಲಿ ಕುಲಕರ್ಣಿ ಅವರು ಮತ್ತು ನಾನು ಈ ಮುಂಚೆ ಹೇಳ್ತಾ ಇದ್ವಿ ನಿಮಗೆ, ಅಲ್ಲಿ ಯುವರಾಜರು ಅಂದರೆ ಮಹಾರಾಜರು ಮತ್ತು ಯುವರಾಜರು ಕೂತ್ಕೊಳ್ತಾ ಇದ್ರು, ಅಥವಾ ಮಹಾರಾಜರ ಸೋದರ ಮಾವ ಕೂತ್ಕೊಳ್ತಾ ಇದ್ರು. ಅಂದರೆ ಯುವರಾಜ ಪಟ್ಟಾಭಿಷೇಕ ಮಹೋತ್ಸವ ನಡೀದೇ ಇದ್ದಾಗ ಇದರಲ್ಲಿ 3 ಜನ ಕೂತಂತಹ ಚಿತ್ರಪಟ ನಮಗಿದೆ. ಯಾರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವರ ತಮ್ಮರಾದಂತಹ ಕಂಠೀರವ ನರಸಿಂಹರಾಜ ಒಡೆಯರವರು, ಮತ್ತು ನಂತರ ಅವರು ಯುವರಾಜರಾಗಿದ್ದರು, ನಂತರ ಅವರ ಪುತ್ರರಾಗಿದ್ದರು ಜಯಚಾಮರಾಜೇಂದ್ರ ಒಡೆಯರವರು ಕೂತಿರುವಂತಹದ್ದು ಚಿತ್ರಪಟವೇ ನಮಗೆ ಇದೆ. ಹಾಗಾಗಿ ಅಂದ್ರೆ ಇದು ಆಕ್ಚುಲಿ ಈ ತರ ಒಂದು ನೋಡಿದ್ದು ನಾನು ಹೇಳ್ದಂಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟೈಮಿಂದಾನೆ ಅದನ್ನ ನಾವು ಕಾಣಬಹುದು. ಅಂದ್ರೆ 2 ಭಾಗ ಆಗೋದು, ಮುಂದ್ಗಡೆ ಶ್ರೀಮನ್ ಮಹಾರಾಜರು ಕೂತಿರೋದು, ಹಿಂದೆ ಯುವರಾಜರು ಕೂತಿರೋದು, ಆ ತರ ಕೂತಿರೋದು ಈಗಲೂ ಕೂಡ ಅದನ್ನೇ ಕಾಯ್ದುಕೊಂಡಿದಾರಲ್ಲ ಇವಾಗ.